ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಈ ವಿಡಿಯೋದಲ್ಲಿ ವಿಧವಾ ಪಿಂಚಣಿ ಯೋಜನೆ ಬಗ್ಗೆ ಹೇಳ್ತೇನೆ. ಹೆಂಡತಿ ಗಂಡನನ್ನ ಕಳ್ಕೊಂಡಿದ್ರೆ ಸರ್ಕಾರದಿಂದ ಸಹಾಯವಾಗಿ ತಿಂಗಳಿಗೆ 800 ರೂಪಾಯಿ ಪಿಂಚಣಿಯಾಗಿ ಸಿಗತ್ತೆ. ಇನ್ನು ಈ ಹಣ ಹೇಗೆ ಸಿಗುತ್ತೆ, ಇದಕ್ಕೆ ಅರ್ಹತೆ ಏನು, ಇನ್ನು ಇದಕ್ಕೆ ಬೇಕಾಗುವ ದಾಖಲೆಗಳು ಏನು ಅನ್ನೋದನ್ನ ನೋಡೋಣ ಬನ್ನಿ. ಈ ವಿಧವಾ ಪಿಂಚಣಿ ಯೋಜನೆಯ ಉದ್ದೇಶ ಏನು ಅಂದರೆ, ಗಂಡನನ್ನ ಕಳ್ಕೊಂಡ ಹೆಂಗಸು ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋ ಸ್ಥಿತಿಗೆ ಬರಬಾರ್ದು ಅಂತ ಸರ್ಕಾರ ಕೊಡೋ ಅಲ್ಪ ಮಟ್ಟದ ಸಹಾಯಧನ ಈ ಪಿಂಚಣಿ ಯೋಜನೆ ಆಗಿದೆ. ಅಂದರೆ ಒಂದಷ್ಟು ಹಣನ ತಿಂಗಳಿಗೆ ಸರ್ಕಾರ ಕೊಡುತ್ತೆ, ಅದನ್ನು ಪಿಂಚಣಿ ಅಂತ ನಾವು ಕರಿತೇವೆ. ಇನ್ನು ಈ ಯೋಜನೆಗೆ ಯಾರು ಅರ್ಹರಾಗಿರ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಗಂಡ ಇಲ್ಲದವರು, ಎರಡನೇದು ಮಹಿಳೆಗೆ ಕನಿಷ್ಠ 18 ವರ್ಷ ಮೇಲ್ಪಟ್ಟಿರಬೇಕು. 18 ವರ್ಷಕ್ಕಿಂತ ಕೆಳಗೆ ಇರಬಾರ್ದು. ಆ ವಿಧವಾ ಮಹಿಳೆ ಮತ್ತೆ ಮರು ಮದುವೆಯನ್ನ ಆಗಿರಬಾರ್ದು.